ವಾಸ್ತುಶಾಸ್ತ್ರದ ಈ 17 ಸರಳ ಉಪಾಯಗಳು ನಿಮ್ಮ ಜೀವನವನ್ನು ಬದಲಾಯಿಸುತ್ತದೆ. 1. ವಾಸ್ತುಶಾಸ್ತ್ರದ ಪ್ರಕಾರ ಮನೆಯಲ್ಲಿ ವಾಸ್ತು ದೋಷವಿದ್ದರೆ ಮನೆಯಲ್ಲಿ ಅಖಂಡ ರಾಮಾಯಣವನ್ನು ಪಠಿಸಬೇಕು. ಹಾಗೆಯೇ ಮನೆಯ ಈಶಾನ್ಯ ಮೂಲೆಯಲ್ಲಿ ಮಣ್ಣಿನ ಮಡಿಕೆಯಲ್ಲಿ ನೀರನ್ನು ತುಂಬಿ ಇಡಿ. ಕಲಶವು ಮುರಿಯಬಾರದು ಎಂದು ನೆನಪಿನಲ್ಲಿಟ್ಟುಕೊಳ್ಳುವುದು ಯೋಗ್ಯವಾಗಿದೆ. ರಾಮಾಯಣ ಮುಗಿದ ನಂತರ ಕಲಶದ ನೀರನ್ನು ತುಳಸಿ ಗಿಡಕ್ಕೆ ಸುರಿಯಿರಿ. ಇದರಿಂದ ಮನೆಯ ವಾಸ್ತುದೋಷ ನಿವಾರಣೆಯಾಗುತ್ತದೆ. 2. ಯಾವಾಗಲೂ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ಮಲಗಬೇಕು. ಹೀಗೆ ಮಾಡುವುದರಿಂದ ಪ್ರಕೃತಿಯಲ್ಲಿ ಧನಾತ್ಮಕ ಬದಲಾವಣೆಯಾಗುತ್ತದೆ. ಅದೇ ಸಮಯದಲ್ಲಿ ನಿಮ್ಮ ತಲೆಯನ್ನು ಪಶ್ಚಿಮಕ್ಕೆ ಮಲಗಬೇಡಿ ಎಂಬುದನ್ನು ಸಹ ನೆನಪಿನಲ್ಲಿಡಿ. 3. ನಿಮ್ಮ ಮನೆಯಲ್ಲಿ ಅನೇಕ ಔಷಧಿಗಳಿದ್ದರೆ ಮತ್ತು ಅವುಗಳಲ್ಲಿ ಹಲವು ಅಗತ್ಯವಿಲ್ಲದಿದ್ದರೆ ಅವುಗಳನ್ನು ಎಸೆಯಿರಿ. ಇದನ್ನು ಮಾಡದಿದ್ದರೆ ಈ ಔಷಧಿಗಳು ರೋಗಗಳನ್ನು ಆಹ್ವಾನಿಸುತ್ತವೆ. 4. ಕುಟುಂಬದ ಯಾವುದೇ ಸದಸ್ಯರು ನಿರಂತರವಾಗಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ನಂತರ ಉಪ್ಪು ನೀರಿನಿಂದ ಮನೆಯನ್ನು ಒರೆಸಿ. ಇದರಿಂದ ಮನೆಯಿಂದ ನಕಾರಾತ್ಮಕತೆ ದೂರವಾಗುತ್ತದೆ, ಜೊತೆಗೆ ಧನಾತ್ಮಕ ಶಕ್ತಿಯು ರವಾನೆಯಾಗುತ್ತದೆ. 5. ಶಾಸ್ತ್ರಗಳ ಪ್ರಕಾರ ದೇವರು ಮತ್ತು ದೇವತೆಗಳ ಮುಂದೆ ಕರ್ಪೂರವನ್ನು ಸುಡುವುದರಿಂದ ಮನೆಯ ವಾತಾವರಣವನ್ನು ಶುದ್ಧೀಕರಿಸುವುದು ಮಾತ್ರವಲ್ಲದೆ ಮನೆಯಲ್ಲಿ ಧನಾತ್ಮಕ ಶಕ್ತಿ ಮತ್ತು ಶಾಂತಿಯನ್ನು ತರುತ್ತದೆ. ಆದ್ದರಿಂದ ಕರ್ಪೂರವನ್ನು ತುಪ್ಪದಲ್ಲಿ ನೆನೆಸಿ ಮತ್ತು ಅದನ್ನು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ಸುಟ್ಟು ಮನೆಯಾದ್ಯಂತ ಅದರ ಪರಿಮಳವನ್ನು ಹರಡಿ. ಹೀಗೆ ಮಾಡುವುದರಿಂದ ಮನೆಯ ಋಣಾತ್ಮಕ ಶಕ್ತಿ ನಾಶವಾಗುವುದಲ್ಲದೆ ಮನೆಯಲ್ಲಿರುವ ವಾಸ್ತುದೋಷಗಳು ದೂರವಾಗುತ್ತದೆ. 6. ಸೌಹಾರ್ದ ಸಂಬಂಧಗಳಿಗಾಗಿ ಅತಿಥಿ ಕೊಠಡಿ ಅಥವಾ ಕೋಣೆಯನ್ನು ಉತ್ತರ ಅಥವಾ ಪಶ್ಚಿಮಕ್ಕೆ ಮಾಡಬೇಕು. 7. ಎಲ್ಲವೂ ಸರಿಯಾಗಿ ನಡೆದ ನಂತರವೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲುವುದಿಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ಮನೆಯ ಆಗ್ನೇಯ ದಿಕ್ಕಿನಿಂದ ನೀಲಿ ಬಣ್ಣವನ್ನು ತೆಗೆದುಹಾಕಬೇಕು. ಈ ದಿಕ್ಕಿನಲ್ಲಿ ತಿಳಿ ಕಿತ್ತಳೆ ಮತ್ತು ಗುಲಾಬಿ ಬಣ್ಣಗಳನ್ನು ಬಳಸಿ. 8. ಮನೆಯೊಳಗೆ ಕಾಲಕಾಲಕ್ಕೆ ಜೇಡರ ಬಲೆ ಮತ್ತು ಧೂಳನ್ನು ತೆಗೆದುಹಾಕುವುದರಿಂದ ನಕಾರಾತ್ಮಕ ಶಕ್ತಿಯು ಮನೆಯಲ್ಲಿ ಉಳಿಯುವುದಿಲ್ಲ. 9. ವಾಹನ ನಿಲುಗಡೆಗೆ ವಾಯುವ್ಯ ಸ್ಥಳವನ್ನು ಬಳಸುವುದು ಮಂಗಳಕರವೆಂದು ಪರಿಗಣಿಸಲಾಗಿದೆ. 10. ಬಾಗಿಲು ತೆರೆಯುವಾಗ ಮತ್ತು ಮುಚ್ಚುವಾಗ ಅದನ್ನು ಎಚ್ಚರಿಕೆಯಿಂದ ಮುಚ್ಚಿ. ಇದರಿಂದ ಯಾವುದೇ ಶಬ್ದ ಬರದಂತೆ ನೋಡಿಕೊಳ್ಳಿ. 11. ನೀವು ಮನೆಯಲ್ಲಿ ಪೂಜಾ ಕೋಣೆಯನ್ನು ಮಾಡಿದರೆ ನಂತರ ಶುಭ ಫಲಿತಾಂಶಗಳನ್ನು ಪಡೆಯಲು ಅದರಲ್ಲಿ ನಿಯಮಿತವಾಗಿ ಪೂಜೆಯನ್ನು ಮಾಡಬೇಕು ಮತ್ತು ನೈಋತ್ಯ ದಿಕ್ಕಿನಲ್ಲಿ ನಿರ್ಮಿಸಿದ ಕೋಣೆಯನ್ನು ಪೂಜೆಗೆ ಬಳಸಬಾರದು. 12. ಮಲಗುವ ಕೋಣೆಯಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಅನ್ನು ಯಾವಾಗಲೂ ಉತ್ತರ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬೇಕು ಮತ್ತು ಮಲಗುವಾಗ ಕನ್ನಡಿಯನ್ನು ಮುಚ್ಚಬೇಕು. 13. ಮಲಗುವ ಕೋಣೆಯಲ್ಲಿ ನಿಮ್ಮ ಪಾದಗಳನ್ನು ಮುಖ್ಯ ಬಾಗಿಲಿನ ಕಡೆಗೆ ಇಟ್ಟು ಮಲಗಬೇಡಿ. ನಿಮ್ಮ ತಲೆಯನ್ನು ಪೂರ್ವಕ್ಕೆ ಮತ್ತು ಪಾದಗಳನ್ನು ಪಶ್ಚಿಮಕ್ಕೆ ಇರಿಸಿ ಮಲಗುವುದು ಆಧ್ಯಾತ್ಮಿಕ ಭಾವನೆಗಳನ್ನು ಹೆಚ್ಚಿಸುತ್ತದೆ. 14. ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿಯು ತನ್ನ ಪಾದಗಳನ್ನು ದಕ್ಷಿಣಕ್ಕೆ ಇರಿಸಿ ಮಲಗಬಾರದು. ಹಾಗೆ ಮಾಡುವುದರಿಂದ ಚಡಪಡಿಕೆ, ಆತಂಕ ಮತ್ತು ನಿದ್ರೆಯ ನಷ್ಟ ಉಂಟಾಗುತ್ತದೆ. 15. ಮನೆ ಅಥವಾ ಕೋಣೆಗಳಲ್ಲಿ ಅಲಂಕಾರಿಕವಾಗಿ ಬಳಸುವ ಪಾಪಸುಕಳ್ಳಿ ಗಿಡಗಳು ಅಥವಾ ಮುಳ್ಳಿನ ಪೊದೆಗಳು ಅಥವಾ ಕುಂಡಗಳಲ್ಲಿ ಮುಳ್ಳಿನ ಹೂಗುಚ್ಛಗಳನ್ನು ಸಂಪೂರ್ಣವಾಗಿ ತಪ್ಪಿಸಬೇಕು. 16. ಕಟ್ಟಡದ ಉತ್ತರ, ಈಶಾನ್ಯ, ಪೂರ್ವ ಮತ್ತು ವಾಯುವ್ಯ ದಿಕ್ಕಿನಲ್ಲಿ ಬೆಳಕಿನ ವಸ್ತುಗಳನ್ನು ಇಡುವುದು ಮಂಗಳಕರವಾಗಿದೆ. 17. ಬೆಂಕಿಗೆ ಸಂಬಂಧಿಸಿದ ಉಪಕರಣಗಳನ್ನು ಮನೆಯಲ್ಲಿ ಸಾಧ್ಯವಾದಷ್ಟು ಆಗ್ನೇಯ ದಿಕ್ಕಿನಲ್ಲಿ ಇಡಬೇಕು. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್ ಅಂಡ್ ಕಮೆಂಟ್ ಮಾಡಿ
ಮುಂದಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.